ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ. ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ. ಏನೂ ಇಲ್ಲ. ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ, ಇವತ್ತಿನ ಸನ್ನಿವೇಶದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೂತ್ಕೊಳ್ತಾರೆ, ಕೆಲಸ ಮಾಡ್ತಾರೆ. ಆ ನಿರೀಕ್ಷೆಯಲ್ಲಿ ಕೆಲವರು ಇದ್ದಾರೆ, ಅವ್ರ ಬದಲಾವಣೆ ಆಗ್ಬೋದು. ಅದಕ್ಕೊಂದು ಕ್ರಾಂತಿ ಅಂತ ಏನು ಹೇಳೋಕ್ಕಾಗಲ್ಲ. ಇರೋದೇ ಕಾಂಗ್ರೆಸ್ಸು. ಬೇರೆ ಪಕ್ಷರು ಬಂದು ಈ ಪಕ್ಷಕ್ಕೆ ತುಳಿದ್ಬಿಟ್ಟು ಆ ಪಕ್ಷ ಬಂದ್ಬಿಟ್ಟು ಅದೊಂದು ಕ್ರಾಂತಿ ಅಂತ ಹೇಳ್ಬೋದು. ಇಲ್ಲೇನೂ ಇಲ್ಲ, ಯಾವುದು ಬದಲಾವಣೆ ಇಲ್ಲೇನೂ ಇಲ್ಲ. ಬಹುಮತ ಸರ್ಕಾರ ಇದೆ, 140 ಜನ MLAಗಳಿದ್ದೀವಿ. ಎಲ್ರಿಗೂ ಸಮಪಾಲು ಅಂತ ಹೇಳ್ತಾರೆ. ಎಲ್ರಿಗೂ ಸಮಬಾಳು ಸಮಪಾಲು ಎಲ್ರಿಗೂ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವರಿಗೆ ಅವಕಾಶ ಬೇಕಾಗ್ತದೆ. ಅವಕಾಶ ಕೊಡುವಂಥ ವ್ಯಕ್ತಿಗೆ ಅವಕಾಶ ಸಿಗೋದೇ ಏನು ಕ್ರಾಂತಿ ಏನಲ್ಲ, ನನ್ನ ಅನಿಸಿಕೆ. ಯಾವುದೂ ಏನೂ ಇಲ್ಲ, ಎಲ್ಲ ಒಂದೇ ಪವರ್ ಸೆಂಟ್ರು. ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಶಿಸ್ತಿದೆ, ಒಂದು ಬದ್ಧತೆ ಇದೆ. ಅದನ್ನು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಇನ್ನೇನಿಲ್ಲ. ಇದು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಒಂದು ಪಕ್ಷ. ಇದೇನು ಒಂದೇ ಜಾತಿ ಪಕ್ಷನೂ ಅಲ್ಲ, ಒಂದೇ ವರ್ಗದ ಪಕ್ಷ ಅಲ್ಲ. ಇದು ಎಲ್ಲರೂ ಕೂಡ ಸಾಕಷ್ಟು ಜನ ಇದಕ್ಕೆ ಯಾರ್ಯಾರು ಯಾವ್ಯಾವ ಧರ್ಮದಲ್ಲೆಲ್ಲ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡ್ತಾರೆ. ಇವತ್ತು ಸನ್ನಿವೇಶದಲ್ಲಿ ಒಂದು ಬದಲಾವಣೆ ಬೇಕಂತ ಕೇಳ್ತಾ ಇದ್ದಾರೆ, ಬದಲಾವಣೆ ಆಗ್ತದೆ. ಅದಕ್ಕೇನು ಕ್ರಾಂತಿ ಅಂತೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾವು ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಅಂಕಿಗಳು ಎಷ್ಟಿತ್ತು, ನಮ್ಮ ಸಂಖ್ಯೆ ಎಷ್ಟಿತ್ತು, ನಮ್ಮ ಬಲ ಎಷ್ಟಿತ್ತು ಅಂಥೇಳಿ ತಾವೆಲ್ಲ ಗಮನಿಸಿದ್ದೀರಿ. ಈ ಸಂಖ್ಯೆ ಬರಬೇಕಾದ್ರೆ ಹೋರಾಟ, ಬೆವರು, ಶ್ರಮ, ಆಸಕ್ತಿ ಯಾರು ಮಾಡಿದ್ದಾರೆ ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಅವ್ರು ಮಾಡಿದಂಥ ರೂಪು ರೇಷ ಕಾರ್ಯಕ್ರಮ, ಇತಿಹಾಸ ಇವೆಲ್ಲನೂ ಕೂಡ. ಭಾರತ್ ಜೋಡೋ ಅನ್ನೋಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. ಮೇಕೆದಾಟು ಕಾರ್ಯಕ್ರಮ ಯಾರೂ ಇತಿಹಾಸದಲ್ಲಿ ಊಹೆ ಮಾಡೋದಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಿತು. ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಅನ್ನೋಂಥ ಕಾರ್ಯಕ್ರಮ ಯಾರೂ ಕೂಡ ಇತಿಹಾಸದಲ್ಲಿ ಮಾಡಿರಲಿಲ್ಲ. ಜನರ ಬಗ್ಗೆ ಕಾಳಜಿ ವಹಿಸಿ ಅವ್ರ ಮನೆಗೆ ಪ್ರತಿ ಮನೆಗೂ ಅವ್ರಿಗೆ ಔಷಧ, ಅವ್ರಿಗೆ ಬೇಕಾದಂಥ ಸೌಲಭ್ಯ, ಸಾವು ನೋವು ಎಲ್ಲವೂ ಕೂಡ ಮಾಡಿದಂಥದ್ದು ಇತಿಹಾಸ. ಅದೂ ಕೂಡ ಅದು ಒಂದು ಸ್ವತಂತ್ರ ನಡಿಗೆ ಅಂತ ಮಾಡಿದ್ವಿ ನಾವೆಲ್ಲರೂ ಕೂಡ. ರೀತಿ ಏನಿಲ್ಲ ನೋಡಿ, ಊಹಾಪೋಹದ ಮಾತಿಗೆ ನಾವು ಯಾವತ್ತೂ ಕೂಡ ನಾವು ನಂಬಿಕೆ ಇಟ್ಟಿಲ್ಲ. ಇದು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಅಂದ್ರೆ ಈ ವರ್ಷದಲ್ಲೇ ಆಗ್ಬೋದಾ ಸರ್? ಹೌದು, ಈ ವರ್ಷ ಹೇಳ್ತೀನಲ್ಲ. ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾರೆ ಇದರೆಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದ್ರೆ ಸರ್ 2-3 ತಿಂಗಳಲ್ಲಿ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ಸರ್, ಈಗ ಮಾಗಡಿಯ ಮಾಜಿ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಗುಂಪುಗಾರಿಕೆಯಿಂದ ಮತ್ತೆ ಕುಮಾರಸ್ವಾಮಿ ಅವರಿಗೆ CM ಆಗುವಂತ ಯೋಗ ಇದೆ, ಅದು ಆದಷ್ಟು ಬೇಗ. ಯಾವ ಜಾಗದಲ್ಲಿ ಕನ್ಸ್ಕೊಂಡ್ರೋ ಗೊತ್ತಿಲ್ಲ ನನಗಂತೂ. ಯಾವುದೋ ಲೇಔಟಲ್ಲಿ ಮಲಗಿರ್ಬೇಕು, ಇಲ್ಲ ಯಾವುದೋ ರಿಸಾರ್ಟಲ್ಲಿ ಮಲಗಿರ್ಬೇಕು ಅಷ್ಟೇ. ನಾನು ಆವಾಗಲೇ ಈ ಕನ್ಸು ಬೀಳೋದು ಅಂತ ಕಾಣ್ತದೆ ನಮ್ಮ ಮಂಜಣ್ಣನಿಗೆ. ನ್ಯೂಸ್ 42 ಕನ್ನಡ.